ಅಕ್ಕ ಎಟ್ಟ ಜಗಳಾಡ್ರೂ ಈಗ ನೀವು ಹೋಗುವಾಗ ನನಗೆ ಬೇಜಾರಾಗತೈತೆ ನೋಡಕ್ಕ. ಏನಿಲ್ಲ ನಂಗೆ ನೀ ಹೋದೆನ ನನ್ನ ಜೊತೆ ಜಗಳಾಡೋರು ಯಾರೂ ಇಲ್ಲ ಆಗ್ತಾರೆ ನೋಡಿ, ನಂಗೆ ಬೇಸರ ಆಗ್ತೈತಿ. ಈಗ ಈಗ ಅಕ್ಕಂದ್ರೆ ಏನದು ಗೊತ್ತಾತ ನಿನಗೆ? ಅಕ್ಕನ ಕಿಮ್ಮತ್ತು ಈಗ ಗೊತ್ತಾಗತೈತಿ, ಅದಕ್ಕೆ ಅಕ್ಕ ಹಾಸ್ಟೆಲ್ಗೆ ಹೊಂಟಾಳೀಗ. ಆದರೂ ಅಕ್ಕ ನೀ ಇದ್ದಾಗ ಒಂದಿಟ್ಟು ಚಲೋ ಅನ್ನಿಸ್ತಿತ್ತು. ಏನಾರೇ ನಾ ಕಿತಾಪತಿ ಮಾಡ್ರೆ ನಿನ್ನ ಮೇಲೆ ಹಾಕಿ ಸುಮ್ಮ ಎಸ್ಕೇಪ್ ಆಗ್ತಿದ್ನಿ. ಈಗ ಏನಾರು ಕಿತಾಪತಿ ಮಾಡ್ರೆ ನಾನು ಸಿಕ್ಕೋತನ ಯವ್ವ, ಅದ ಒಂದು ಪ್ರಾಬ್ಲಮ್ ಈಗ ನನಗೆ. ಏನು ಮಾಡ್ತಿ ಮಾಡು, ಒಟ್ಟ ಚೆನ್ನಾಗಿ ಓದ್ ಸಾಕು. ಆದರೂ ಅಕ್ಕ ನಿನ್ನ ಬಿಟ್ಟಿರಕ್ಕೆ ನಂಗೆ ಬೇಜಾರಾಗ್ತೈತೆ. ನನ್ನ ಜೊತೆ ಜಗಳಾಡೋರು ಯಾರೂ ಇರಂಗಿಲ್ಲ ನಿನ್ನ ಮ್ಯಾಲಿಂದ. ದಿನ ಫೋನ್ ಹಚ್ಚಿ ನನ್ನ ಜೊತೆ ಮಾತಾಡುತ್ತ ಬಾ. ನಾ ಡೈಲಿ ಫೋನ್ ಹಚ್ಚುತ್ತೆ, ನೀನು ಫೋನ್ದಾಗ ಮಾತಾಡು. ಅವ್ವ ಅಪ್ಪನ ಚೆನ್ನಾಗಿ ನೋಡ್ಕೊ. ನಾ ಸಾಲಿಗೆ ಹೊಂಟೇನಿ ಹಾಸ್ಟೆಲ್ಗೆ ತಂದು ನೀ ಭಾಳ ಬೇಜಾರು ಮಾಡ್ಕೋಬೇಡ. ನೀ ಓದೋದು ಮಾಡು. ಇಲ್ಲಕ್ಕ, ನನ್ನ ಡ್ರೆಸ್ ಯಾವ ಬೇಕಾದ ಬೇಕಿದ್ರು ನೀ ತೊಗೊಂಡು ಹೋಗಿ, ನನಗೇನು ಬೇಜಾರಿಲ್ಲ ಅಕ್ಕ. ನೀ ಚೆನ್ನಾಗಿ ಇರಕ್ಕ, ಅಲ್ಲಿ ಚೆನ್ನಾಗಿ ಟೈಮ್ ಟು ಟೈಮ್ ಊಟ ಮಾಡಕ್ಕ. ನಾನು ನಿನ್ನ ಮಿಸ್ ಮಾಡ್ಕೋತನಕ್ಕ, ಡೈಲಿ ಫೋನ್ ಮಾಡಕ್ಕ. ಆಯ್ತು, ನಾನು ಫೋನ್ ಹಚ್ಚುತ್ತೆ, ನೀ ಹೇಳಕ್ಕೆ ಹೋಗ್ಬೇಡ. ನೀ ಹತ್ರ ನನಗೂ ಬೇಜಾರಾಗ್ತೈತೆ, ನಂಗೆ ಹೋಗಕ್ಕೆ ಮನಸ್ಸು ಹೋಗ್ತೈತೆ. ನನಗೂ ನಿನ್ನ ಜೊತೆನೇ ಇರ್ಬೇಕು ಅನ್ನಿಸ್ತೈತೆ. ಅವಳು ನಿಲ್ಲಿಸಳಕ್ಕೆ ಹೋಗ್ಬೇಡ. ಆದರೂ ಅಕ್ಕ, ಎಷ್ಟು ಜಗಳಾಡಿರೂ ನೀಗ ಹಾಸ್ಟೆಲ್ಗೆ ಹೋಗುವಾಗ ನಿನ್ನ ಮಿಸ್ ಮಾಡ್ಕೊಳತ್ತೆ ನೋಡಕ್ಕ. ಆಯಿನ ಇವತ್ತು ಹಾಸ್ಟೆಲ್ಗೆ ಹೋಗ್ತಾನ, ನನಗೆ ಆಶೀರ್ವಾದ ಮಾಡಿ ಚಲೋ ಆಗ್ಲತ್ತಂದು. ಇಲ್ವಾ ಚೆನ್ನಾಗಿ ಓದೆ ಎಲ್ಲ ಪಾಸ್ ಹಾಕೊಂಡು ರ್ಯಾಂಕ್ ಬಾ. ನಮ್ಮ ಮನೆಗೆ ಮರ್ಯಾದೆ ತೆಗಿದಾಗದ ಯಾವುದು ಮಾಡಬೇಡ ತಂಗಿ. ನಿಂಗೆಲ್ಲ ಒಳ್ಳೇದಾಗ್ಲಿವಾ ತಂಗಿ, ಎಲ್ಲ ಚಲೋ ತಂಗೆ ಕಲತ್ತ ಚೆನ್ನಾಗಿ ನಮ್ಮ ಹೆಸರು ತೊಗೊಂಡು ಬಾ. ಆಯ್ತಾಯಿ, ನಮ್ಮ ಮನೆ ಮರ್ಯಾದೆ ತೆಗಿ ಅಂತ ತೆಗ್ದ ಏನೂ ಮಾಡೋದಿಲ್ಲ. ನಂಗೆ ಸಾಲಿ ಕಲಿಯೋಕೆ ಚಲೋ ಆಗ್ಲತ್ತಂದು ಆಶೀರ್ವಾದ ಮಾಡಿಬಿಡಾಯಿ. ಅಥವಾ ನೀ ಅಂದ್ಕೊಂಡಂಗೆಲ್ಲ ಚಲೋ ಆಗಲಿ, ನೀ ಚೆನ್ನಾಗಿ ಸಾಲಿ ಕಲಿ ಚಲೋ ನೌಕರಿ ಹಿಡಿಯವ ತಂಗಿ, ನನ್ನ ಆಸೆನೂ ಅದ. ಎಲ್ಲ ಪ್ಯಾಕ್ ಮಾಡ್ಕೊಂಡೇನು ಪೂಜಾ? ಮತ್ತೀಗ ಟೈಮ್ ಆಕತಿ, ಜಾಗ ಬಿಡು ನೀನು. ಅವ ಎಲ್ಲ ಪ್ಯಾಕ್ ಮಾಡ್ಕೊಂಡೇನು. ಅತ್ತೀರಿ ನಾವು ಆಕಿನಟ್ಟ ಹಾಸ್ಟೆಲ್ಗೆ ಬಿಟ್ಟು ಬರ್ತೀವಿ ರೀ. ಮತ್ತು ನೀವು ಮನೆ ಕಡೆದು ಹುಷಾರು ಇರ್ರಿ. ಮತ್ತು ಈಗ ಹೋಟೆಲ್ ಕೊಟ್ಟಕ್ಕೆ ಹೋಗಿರಿ ಯವ್ವ? ಈಗಾರೆ ಮನ್ಯಾಗ ಅಡುಗೆ ಮಾಡಿ ಊಟ ಮಾಡ್ಯಾರಿ, ಮತ್ತು ಹೋಟೆಲ್ಗೆ ಹೋಗೋಣಂತಿರ್ಲ ಯಾಕೆ ಯವ್ವ? ಹೋಟೆಲ್ದಾಗ ಯಾಕೆ ರೊಕ್ಕ ಮೊಬದಲು ಮಾಡ್ತೀರಿ? ಇಲ್ಲೇ ಉಣ್ರಿ, ಇನ್ನು ಡಬ್ಬಿದು ಕಟ್ಕೊಂಡು ಹೋಗ್ರಿ. ಹೋಟೆಲ್ಗೆ ಏನು ಹೋಗ್ತೀರಿ? ಇನ್ನು ಎಂದು ಶಾನೆ ಆಗಕ್ಕೆ ಶಾಂತನಿ. ಈಗ ಹುಡುಗರು ಸಾಲಿ ಖರ್ಚು ಭಾಳ ಬರ್ತೈತಿ, ಈಗೇನು ಹೋಟೆಲ್ಗೆ ಹೋಗ್ತಿ? ಅಯ್ಯೋ ಅತ್ತೀರಿ, ನಾವು ಹೋಟೆಲ್ಗೆ ಹೋಗ್ನಂದಿಲ್ರಿ. ನಾವು ಹಾಸ್ಟೆಲ್ಗೆ ಬಿಡಕ್ಕೆ ಹೊಂಟೀವಿ. ಪೂಜಾನ ಸಾಲಿಗೆ ಕಳ್ಸಕ್ಕೆ ಹಾಸ್ಟೆಲ್ದಾಗ ಬಿಟ್ಟು ಬರಕ್ಕೆ ಹೊಂಟೀವಿ. ಹಂಗೆ ಹೇಳ, ಮತ್ತು ಬಿಟ್ಟು ಹೋಟೆಲ್ಗೆ ಹೋಗೋಣಂತಿ. ನನಗೇನು ಕಿವಿ ಕೇಳಂಗಿಲ್ಲ ತಿಳ್ಕೊಂಡೇನು? ಮೊದಲು ಒಂಥರ ಹೇಳ್ತಿ, ಈಗ ಒಂಥರ ಹೇಳ್ತಿ ನೋಡಿ. ಅತ್ತಿರಿ ಈಗೆಲ್ಲಿ ಹೋಟೆಲ್ಗೆ ಹೋಗೋಣ್ರಿ? ಈಗ ರಗಡ್ ಖರ್ಚು ಐತಿ ಹುಡುಗರು ಸಾಲಿದ. ಇನ್ನು ಹೋಟೆಲ್ಗೆ ಹೋಗಿ ಅಲ್ಲಿ ತಿಂದು ಅಲ್ಲಿ ಯಾಕೆ 500-600 ರೂಪಾಯಿ ಖರ್ಚು ಮಾಡೋದ್ರಿ? ಯವ್ವ ಬೇಡ ಬೇಡ ತಂದ್ರೆ ಇಲ್ಲೇ ಬುತ್ತಿ ಕಟ್ಕೊಂಡು ಹೊಂಟೇನಿ. ಗಿಟೆಲ್ಗೆ ಏನು ಹೋಗಂಗಿಲ್ಲ ಹೇಳ್ರಿ. ಅವೆಡ್ಡು ನೋಡಿ ಮಾರಿ ಹೆಂಗೆ ಮಾಡ್ಯಾವ? ಎಡ್ಡು ಹುಡ್ಗ್ಯಾರ ಮಾರಿ ಹೆಂಗೆ ಮಾಡ್ಯಾವ ನೋಡೊಂದಿಟ್ಟವ. ಒಂದು ಇಟ್ಟು ಖುಷಿನೇ ಇಲ್ಲ ಅವಕ್ಕೆ. ಯಾಕ್ರಿ ನಿಮಗಿಬ್ಬರಿಗೂ ಏನಾಯ್ತು? ಮಾರಿ ಹಿಂಗ್ಯಾಕೆ ಮಾಡ್ಯಾರಿ? ಅವ ಅಕ್ಕ ಹಾಸ್ಟೆಲ್ ಕೊಟ್ಟಾಳ, ಅದಕ್ಕೆ ಸಂಬಂಧ ನಂಗೆ ಬೇಜಾರಾಗೋದೈತಿ. ಇಟ್ಟು ದಿನ ಆಕಿನ ಕಂಡ್ರೆ ಸೇರ್ತಿದ್ದಿದ್ದಿಲ್ಲ, ಎಲ್ಲ ಜಗಳ ಆಡ್ಕೊತ ನಿಂದಿರ್ತಿದ್ದಿ. ಈಗ ಆಕೆ ಹಾಸ್ಟೆಲ್ಗೆ ಹೊಂಟಾಳು, ನಿನಗೆ ತ್ರಾಸ ಆಗಕೈತಾನ? ನೋಡು, ಇದ ಕಳ್ಳ ಅನ್ನೋದು. ಏನಂತಾರೆ ಹಿರಿಯರು ಹೇಳ್ಯದಾರಲ್ಲ, ತಮ್ಮ ಕಳ್ಳ ತಾವ ಹಿಡಿತಾರತ್ತಂದು. ಈಗ ನಿಮ್ಮ ಅಕ್ಕ ಹಾಸ್ಟೆಲ್ಗೆ ಹೊಂಟಾಳನ ನಿನ್ನ ಕಳ್ಳ ಚೊರ್ರನಕಾಯ್ತು. ಯಾಕಂದ್ರೆ ಅಕ್ಕನೂದ ಕಿಮ್ಮತ್ತು ಈಗ ಗೊತ್ತಾಗಕೈತಿ ನಿನಗೆ. ಇಟ್ಟು ದಿನ ಆಕೆ ಮೇಲೆ ಎಟ್ಟು ಇದನ್ನು ಮಾಡ್ತಿದ್ದಿ, ಜಿಗಿದಾಡ್ತಿದ್ದಿ ಆಕೆ ಹೆಸರ್ಲೆ. ಈಗ ಆಕೆ ಹಾಸ್ಟೆಲ್ಗೆ ಹೋಗ್ಕಾಳ, ಈಗೇನು ತಪ್ಪು ಮಾಡ್ರಿ ಎಲ್ಲ ಲತ್ತಿ ಏಟು ನಿನಗೆ ನೋಡು. ನೀ ಮಾಡಿದ್ದು ನೀನು ಅನ್ಭವಿಸೋದು. ಈಗ ಆಕೇನು ಸುಮ್ಮ ಹೋಗಿ ಅಲ್ಲಿ ಓದ್ಕೋದ್ಕೊಂಡಿರ್ತಾಳೆ, ಇಲ್ಲಿ ಎಲ್ಲ ಕೆಲಸ ನಿನಗೆ ನೋಡ. ಪಲ್ಲವಿ ನೈಟ್ ನಿಂದು ಗಪ್ಪನಿ. ನಾನು ಆಕೆ ಜೊತೆ ಹಾಸ್ಟೆಲ್ಗೆ ಹೋಗ್ತೀನಿ. ಅಯ್ಯಯ್ಯಯ್ಯಯ್ಯ, ನೀನು ಇಲ್ಲಿ SRಗೆ ಹಚ್ಚಿ ಬಂದನ್ನ ಕಾಲೇಜ್ಗೆ. ಅಕ್ಕಿ ಹೊಂಟಾಳು ಬೆಳಗಾವ್ಗೆ. ಅಕ್ಕಿದು ಎಷ್ಟು ದೂರ ಐತಿ, ನಿಂದು ಇಲ್ಲೇ ಐತಿ. ನೀ ಯಾಕೆ ಹಾಸ್ಟೆಲ್ಗೆ ಹೋಗಿ ಅಲ್ಯಾಕೆ ಮತ್ತೆ ನೀನು ರೊಕ್ಕ ಮೊಬೈಲ್ ಮಾಡಲಿ? ಇಲ್ಲಿ SR ಸೈನ್ಸ್ಗೆ ಚಲೋ ಐತಿ, ಇಲ್ಲೇ ಕಲಿ. ಅಲ್ಲೇನು ಹೊಕ್ಕಿ ಅಲ್ಲೆಲ್ಲೂ ಹೋಗೋದು ಬೇಡ, ಇಲ್ಲೇ ಚೆನ್ನಂಗೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಮುಗಿಸ್ಕೋ. ನೀನು ಆಕಿನಂಗೆ ಚಲೋ ತಂಗೆ ಪರ್ಸೆಂಟೇಜ್ ಮಾಡ್ಕೊಂಡೆತ್ತಿಕೋ, ನಿನ್ನ ಮುಂದೆ ಹಚ್ಚತನ್ನ. ಅಕ್ಕ ಹಾಸ್ಟೆಲ್ಗೆ ಹೋಗುವಾಗ ಹಿಂಗೆ ಮಾರಿ ಸಾನ್ ಮಾಡ್ಕೊಂಡು ಕುಂದ್ರಬೇಡ್ರಿ ಇಬ್ಬರು. ಚೆನ್ನಾಗಿ ಇಬ್ಬರು ನಕ್ಕೋತೀರಿ. ಎದಕ್ಕಂದ್ರೆ ನೀವು ಏನು ಗಂಡನ ಮನೆಗೆ ಹೊಂಟಿರಿ, ಸಾಲಿ ಕಲಿಯಾಕೆ ಹೊಂಟೇರಿ, ನಿಮ್ಮ ಜೀವನ ರೂಪಿಸ್ಕೊಳಕ್ಕೆ ಹೊಂಟೇರಿ. ನಕ್ಕೋತ ಖುಷಿಲೇ ಹೋಗ್ರಿ, ಅಳಮಾರಿ ಮಾಡ್ಕೊಂಡು ಹೋಗಬೇಡ್ರಿ.
ಆದರೂ ಅವ ನಿಮ್ದು ಎಲ್ಲಾರ್ದು ನಂಗೆ ನೆನಪು ಬರ್ತೈತಿ, ಬೇಜಾರಾಗ್ತೈತಿ. ಇಟ್ಟು ದಿನ ಆರಾಮಿಲ್ಲ, ಏನು ಬೇಕೆಲ್ಲ ತಿಂದುಂಡು ಆರಾಮಿದ್ನಿ. ಈಗ ಅಲ್ಲಿ ಹೋಗಿ ಅವ್ರು ಏನು ಕೊಡ್ತಾರೆ ಅದ ತಿನ್ಬೇಕಲ್ಲ. ಅವ ಬರೀ ಅನ್ನ ಸಾರ ಕೊಟ್ಟರು ಏನು ಮಾಡ್ಲವ. ನನಗೆ ಮೊದ್ಲ ಅನ್ನ ಸಾರ ಅಂದ್ರೆ ಅಷ್ಟಕ್ಕಷ್ಟು ನಿಂಗೂ ಗೊತ್ತೈತಿ. ಚಪಾತಿ ರೊಟ್ಟಿ ಪಲ್ಯ ಎಲ್ಲ ಕೊಡ್ತಾರಿಲ್ವ ಅಂತಂದು ವಿಚಾರ ಮಾಡತ್ತೇನವ್ವನ. ನನಗೆ ಹೆಂಗೆ ಮಾಡ್ಬೇಕು ಏನೂ ತಿಳಿಯವಾತು. ತಂಗಿ, ನೀವು ಓದಕ್ಕೆ ಹೊಂಟಿ, ತಿನ್ನಕ್ಕೆ ಹೊಂಟಿಲ್ಲ. ಆದರೂ ತಿನ್ನೋದು ವಿಚಾರ ಮಾಡೇ ನಾನು. ಚಲೋ ಐತತ, ಊಟದ ಎಲ್ಲ ಚಲೋ ಐತತ, ಏನು ಬೇಜಾರು ಮಾಡ್ಕೋಬೇಡ. ಮತ್ತು ನಿನಗೆ ನಮ್ಮ ಮೇಲೆ ಗಾಡಿಗಿಟ್ಟು ಡಬ್ಬಿ ಅದು ಹಾಕಿ ಕೊಟ್ಟು ಕಳಿಸ್ತೀನಿ, ನೀ ಅಲ್ಲಿ ತಗೋತ ಬಾ. ನಿನಗೆ ಕಟಕ್ ರೊಟ್ಟಿ, ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ ಅವನ್ನೆಲ್ಲ ಒಂದಿಟ್ಟು ಬಿರುಸಂಗೆ ಮಾಡಿ ಕೊಟ್ಟು ಕಳಿಸ್ತೀನಿ. ಮತ್ತು ಗುರೆಳ್ಳು ಹಿಂಡಿ, ಶೇಂಗಾ ಹಿಂಡಿ, ಅಗಸಿ ಹಿಂಡಿ, ಪುಟಾಣಿ ಹಿಂಡಿ, ಎಲ್ಲ ಥರ ಹಿಂಡಿ, ಉಪ್ಪಿನಕಾಯಿ, ಕೆಂಪು ಖಾರ ಚಟ್ಟ ಎಲ್ಲ ಹಾಕಿ ಕೊಟ್ಟಿರ್ತಾನೆ ಮೇಲೆ. ಈಗ ಎಲ್ಲ ಕಟ್ಟೆ ನಿನಗೆ ಶೇವ, ಚಕ್ಲಿ, ಉಂಡಿ, ನಿನಗೆ ರವೆ ಉಂಡಿ ಇಷ್ಟ ಅಂದಿದ್ದು ರವೆ ಉಂಡಿನೂ ಮಾಡೇನಿ. ಎಲ್ಲ ಮಾಡಿ ಕೊಟ್ಟಿರ್ತಾನೆ. ಈಗ ಅವು ಗೊತ್ತಾಕದ ನನಗೆ ನಮ್ಮ ಹುಡುಗ ಹೆಂಗೆ ತಿಂತಾವು ಏನತ್ತಂದು. ಹೆಂಗಿದ್ರು ಫೋನ್ದಾಗ ಮಾತಾಡತಿರ್ತಿ, ಅಲ್ಲೇ ಫೋನ್ದಾಗ ಮಾತಾಡುವಾಗ ನನಗೆ ಗೊತ್ತಾಗ್ತೈತಿ ಖಾಲಿ ಆಗೈತಿ ಏನಾಗೈತೆ ಅನ್ನೋದು ಗೊತ್ತಾಕತಿ. ನಿಂದು ಖಾಲಿ ಆಗಕ್ಕೆ ಬಂದಿತ್ತಂದ್ರೆ ಈ ಕಡೆ ನಮ್ಮ ಮತ್ತೆ ನೀನು ಡಬ್ಬಿ ಮಾಡಿ ಕೊಟ್ಟು ಕಳಿಸ್ತಾನೆ. ನೀ ಅನ್ನೋದ್ರ ಬಗ್ಗೆ ಏನೂ ಚಿಂತೆ ಮಾಡಬೇಡ, ನಾ ಬಸ್ಸಿಗೆ ಇಟ್ಟಿಟ್ಟು ಕೊಟ್ಟು ಕಳಿಸ್ತಾನೆ. ಅಲ್ಲೇ ಅವಾಗ ಡ್ರೈವರ್ಗೆ ಒಂದಿಟ ಹೇಳಿ ಮಾತಾಡ್ಕೊಂಡು ನಿಮ್ಮಪ್ಪಗೆ ಹೇಳ್ತನು, ಒಂದಿಟ ಅವ್ರನ್ನ ಪರಿಚಯ ಮಾಡ್ಕೊಂಡು ಬಿಡ್ರಿ ಅಂತಂದು ಅದೆಲ್ಲ ಮಾಡ್ಕೋತೀವಿ ನಾವೆಲ್ಲ. ಅದು ಮಾಡ್ತೀವಿ, ನೀ ಏನಿಲ್ಲ. ಬಟ್ ನೀ ಚೆನ್ನಾಗಿ ಓದೋದು ಕಲಿಯೋದು ಮಾಡು, ತಿನ್ನೋದು ಉಣ್ಣೋದು ಎಲ್ಲ ನಾ ಕೊಟ್ಟು ಕಳಿಸ್ತೀನಿ. ನೀವು ಏನು ವಿಚಾರ ಮಾಡಬೇಡ. ನಾಳೆ ನಿಮ್ಮ ಗೆಳತಿಯರಲ್ಲಿ ಯಾರ್ಯಾರು ಒಂದಿಟ್ಟು ಏನಾರೇ ತಿನ್ನಕ್ಕೆ ಉಣ್ಣಕ್ಕೆ ಕೇಳ್ರೆ ಕೊಡು. ಇಲ್ಲ ನನಗೆ ಕಮ್ಮಿ ಐತಿ ಹಂಗೆ ಹಿಂಗೆ ಅನ್ಬೇಡ. ನೀ ಅವ್ರಿಗೆ ಕೊಡು, ಅವ್ರು ನಿನಗೆ ಕೊಡ್ತಾರು. ಎಲ್ಲರ ಜೊತೆ ಹೊಂದ್ಕೊಂಡು ಹೋಗು. ಇಲ್ಲೇ ನೀನು ನಿಮ್ಮ ತಂಗಿ ಇಬ್ಬರೇ ಇದ್ರಿ, ಅಲ್ಲೇ ಭಾಳ ಮಂದಿ ಇರ್ತಾರೆ. ಎಲ್ಲರ ಜೊತೆ ಹೊಂದ್ಕೊಂಡು ಹೋಗು. ಮತ್ತು ಒಂದಿಟ್ಟು ಹುಡುಗಿಯರ ಎಲ್ಲ ಥರನೂ ಇರ್ತಾರೆ, ಚಲೋನೂ ಇರ್ತಾರೆ, ಕೆಟ್ಟು ಇರ್ತಾರೆ. ನಿನಗೆ ಗೊತ್ತಾಕೈತಿ ಚಲೋ ಅನ್ನೋರ ಕೆಟ್ಟ ಅನ್ನೋರ. ಒಂದು 5-6 ದಿನ ಅವ್ರ ಜೊತೆ ತಿರುಗಾಡೋದು ಮಾಡೋದು ಮಾಡ್ರೆ ನಿಂಗೆ ಗೊತ್ತಾಗ್ತೈತಿ. ಅವಾಗ ನಿನಗೆ ಯಾರು ಬೇಕು, ಚಲೋ ಅನ್ನೋರು ಬೇಕು ನಮಗೆ. ನೀ ಹಾದಿ ತಪ್ಪಬಾರ್ದಂದ್ರೆ ಚಲೋ ಅನ್ನೋ ಹುಡುಗಿಯರು ಫ್ರೆಂಡ್ಶಿಪ್ ಮಾಡಬೇಕು. ನೋಡ್ಕೋದು ಫಸ್ಟಿಗೆ ಒಮ್ಮೆ ಭಾಳ ಕ್ಲೋಸ್ ಆಗಬೇಡ. ಅವ್ರು ಹೆಂಗದಾರ ಎಲ್ಲ ತಿಳ್ಕೊಂಡು ಆಮೇಲೆ ನೋಡ್ಕೊಂಡು ಫ್ರೆಂಡ್ಶಿಪ್ ಮಾಡ್ಕೋ. ನೋಡ, ಎಡವಿದ ಮೇಲೆ ಯಾರೂ ಬರಂಗಿಲ್ಲ. ಎಡೋಕಿನ ಮುಂಚೆನೇ ನೋಡಿ ಎಡಬೇಕು. ಎಡೋಕಿನ ಮುಂಚೆನೇ ನೋಡ್ಕೊಂಡು ಹೆಜ್ಜೆ ಇಡಬೇಕು. ಆಗ ನೀ ಎಡೋಕಿನ ಮುಂಚೆ ನೋಡಿ ಎಡಬೇಕತ್ತಂದು ಹಂಗೆ ಮಾಡಬಾರ್ದು. ಎಡೋಕಿನ ಮುಂಚೆ ನೋಡ್ಕೊಂಡು ಹೆಜ್ಜೆ ಇಡಬೇಕು. ನನ್ನ ಮಾತಿನಾಗ ಅದೊಂದು ಮಿಸ್ಟೇಕ್ ಆಗೈತಿ, ಅದನ್ನು ರಾಂಗ್ ಅದನ್ನ ತಿಕ್ಕೋಬೇಡ್ರಿ. ನಿಂದು ಕೇರ್ಫುಲ್ಲಾಗಿ ನೀ ಇರಬೇಕು. ನಿನ್ನ ಸಾಮಾನು, ನಿನ್ನ ಅರಿಬಿ, ನಿನ್ನ ಬುಕ್, ಪೆನ್ ಎಲ್ಲ A to Z ನಿನ್ನ ತಿನ್ನಸು ಉಣ್ಣೋದು ಹಿಡಿದು ಎಲ್ಲ ನೀನು ಪಚ್ಚ ಮಾಡ್ಕೊಂಡು ಇಟ್ಕೋಬೇಕು. ಅಲ್ಲಿ ಬಂದು ನಮ್ಮವ್ವ ಇಡ್ತಾಳು, ನಮ್ಮ ತಂಗಿ ಇಡ್ತಾಳು, ಎಲ್ಲ ನೀನು ಮಾಡ್ಕೋಬೇಕು. ಈಗ ನೀ ಏನು ಕಲಿತಿಲ್ಲ ಅದೆಲ್ಲ ನಿನಗೆ ಚಲೋ ಆಗ್ತೈತೆ ಮುಂದೆ. ಯವ್ವ ನಂಗೆ ಇಂಥದ್ದೆಲ್ಲ ಬೇಡವ. ನಾವು ಹಾಸ್ಟೆಲ್ಗೆ ಹೋಗೋದವ, ಅಲ್ಲಿ ನಂಗೇನು ಬೇಡವ. ನಾವು ಕಲಿದು ಅಲ್ಲಿ ಹೋಗ್ಯವ ಎಲ್ಲ ಥರ ಕಾಯ್ಕೊಂಡು ಕುಂಡ್ರೋದು ಓದೋದೊಂದು ಇರ್ತೈತಿ. ಎಲ್ಲ ನಾನು ಮಾಡ್ಬೇಕು. ಎಲ್ಲದಕ್ಕಿಂತ ಹೆಚ್ಚು ನೀನು ಅಪ್ಪ ಆಯಿ ತಂಗಿ ಇರೋದಿಲ್ಲ, ಅದ ಬೇಜಾರು. ಇಲ್ಲೇ ಒಂದಿಟ್ಟು ಮಾತಾಡ್ಕೋತ ಹೆಂಗಾರೆ ಕೂತು ಟೈಮ್ ಪಾಸರೇ ಆಗ್ತಿತ್ತು. ಅಲ್ಲಿ ಗೆಳತಿಯರು ಇರ್ತಾರೆ ಇಲ್ಲತ್ತಲ್ಲ, ಕರೆ ಮನ್ಯಾನವ್ರು ಇದ್ದಂಗೆ ಯಾರೂ ಆಗೋದಿಲ್ಲಳವ್ವ. ಹಂಗೇನಿಲ್ಲ ತಂಗಿ, ಎಲ್ಲ ಹುಡುಗರು ಹುಡುಗಿಯರ ಎಲ್ಲ ಚಲೋನ ಬಂದಿರ್ತಾರೆ. ಎದಕ್ಕಂದ್ರೆ ಎಲ್ಲರ ತಾಯಿ ತಂದೆಗೆ ಅದೇ ಇರ್ತೈತಿ, ನಮ್ಮ ಮಗಳು ಚಲೋ ತಂಗೆ ಕಲೀಲಿ, ನಮ್ಮ ಮಗಳು ಚಲೋ ತಂಗೆ ಮೆಟ್ಟಿಗೆ ಹತ್ತಲಿ ಅಂತಂದು. ಎಲ್ಲರೂ ಚಲೋನ, ಎಲ್ಲರ ಮನ್ಯಾಗ ಅವ್ರ ಅವ್ವ ಅಪ್ಪ ಎಲ್ಲ ಹುಡುಗರಿಗೆ ಬುದ್ಧಿ ಹೇಳಿ ಕಳಿಸಿರ್ತಾರೆ. ನೀನು ಚೆಂದಂಗೆ ಎಲ್ಲರ ಜೊತೆ ಹೊಂದ್ಕೊಂಡು ಹೋಗಿ ತಂಗಿ. ನೋಡುವ ಪೂಜಾ, ಯಾರನ್ನೂ ಲವ್ ಗಿವ್ ಏನು ಮಾಡಕ್ಕೆ ಹೋಗಬೇಡ. ನಿನ್ನ ಹಾದಿ ಒಳಗೆ ನೀರು ಹಾದಿ ಬಿಟ್ಟು ಹೋಗಬೇಡ. ನಾಳೆ ಏನಾರೇ ಆದ್ರೆ ಹೆಣ್ಣಿನ ಬಾಳೆಕ ಬರೋದೆಲ್ಲ ಏನಾದ್ರೂ ಎಲ್ಲ ಹೆಂಗಸ್ರ ಮೇಲೆ ತ್ರಾಸ. ನಿನಗೂ ಗೊತ್ತೈತಿ. ಒಟ್ಟು ಹಾದಿ ತಪ್ಪಬೇಡ. ಮುಳ್ಳಿನ ಮೇಲೆ ಅರಿಬಿ ಬಿದ್ದ ಅರಿಬಿ ಹರಿದ್ರೂ ಅರಿಬಿಗೆ ಲುಕ್ಸಾನ್. ಅರಿಬಿ ಮೇಲೆ ಮುಳ್ಳು ಬಿದ್ದ ಅರಿಬಿ ಹರಿದ್ರೂ ಅರಿಬಿಗೆ ಲುಕ್ಸಾನ್. ವಿಚಾರ ಮಾಡಿ ಹೆಜ್ಜೆ ಇಡುವಾಗ ತಪ್ಪಬೇಡ. ಇನ್ನು ಹೆಜ್ಜೆ ಇಡೋಕಿನ ಮುಂಚೆ 10 ಸಾರಿ ವಿಚಾರ ಮಾಡಿ ಇಡ್ಕರೆ ಒಟ್ಟು ಇಟ್ಟ ಮೇಲೆ ತಕ್ಕೊಳಕ್ಕೆ ಬರಂಗಿಲ್ಲ. ವಿಚಾರ ಮಾಡ್ಕೊಂಡು ಜೀವನ ನಡೆಸ್ಕೊಂಡು ಹೋಗು. ಅಲ್ಲಿ ಕಾಲೇಜ್ದಾಗೂ ಯಾವ ಹುಡುಗರ ಜೊತೆ ಭಾಳ ಮಾತಾಡಕ್ಕೆ ಹೋಗ್ಬೇಡ. ಏನು ಬುಕ್ಕಾಗಿಕ್ಕ ಬೇಕು ಒಟ್ಟ ಮಾತಾಡ. ಅದಕ್ಕಿಂತ ಜಾಸ್ತಿ ಏನು ಯಾರನ್ನೂ ಹಚ್ಕೊಳಕ್ಕೆ ಹೋಗಬೇಡ, ಏನು ಮಾಡಬೇಡ. ದಿನ ನಮಗೆ ಫೋನ್ ಹಚ್ಚಿ ಮಾತಾಡ.
ಹ್ಞೂ ಅಯ್ಯ ನಾ ಯಾರ ಜೊತೆನೂ ಯಾರ್ದು ಫ್ರೆಂಡ್ಶಿಪ್ ಮಾಡ್ಕೊಳಂಗಿಲ್ಲ. ನಮ್ದು ಇಲ್ಲಿ ಊರಾಗಿನವ್ರ ಫ್ರೆಂಡ್ಸ್ ಏನದಾರ ಅವ್ರು ಅಷ್ಟು, ಅವ್ರನ್ನ ಬಿಟ್ಟು ಯಾರೂ ಫ್ರೆಂಡ್ಸ್ ಮಾಡ್ಕೊಳಂಗಿಲ್ಲ. ನಾ ಯಾವ ಹುಡುಗರ ಜೊತೆನೂ ಮಾತಾಡಂಗಿಲ್ಲ. ನಾ ಏನು ತಪ್ಪದ ಕೆಲಸ ಮಾಡಂಗಿಲ್ಲ ಈಗರೆ ಒಂದಿಟ್ಟು ನಗ್ರಿ, ಬರೇ ಮೂತಿ ಉಬ್ಬಿಸ್ಕೊಂಡು ಮತ್ತು ಮಾರಿ ಮಾಡ್ಕೊಂಡು ಕೂತಾವೆ ಅಡ್ಡು. ನಕ್ಕೋತ ಹೋಗ್ರಿ. ಪಲ್ಲವಿ, ನಿಂಗರೆ ತಿಳಿತೈತ್ಲಾಕಿ ಹಾಸ್ಟೆಲ್ಗೆ ಹೊಂಟಾಳಕಿ, ನಕ್ಕೋತ ಕಳಸ. ಮೋತಿ ಹೆಂಗೆ ಮಾಡಿ ನೋಡು, ಹಿಂಡ್ಕೊಂಡು ಕೂತಾಳ ಮೋತಿ. ಪೂಜಾ, ನೀನು ನಕ್ಕೋತ ಇರು. ನಿಮ್ಮಪ್ಪ ನಿನ್ನ ಮೋತಿ ಹಿಂಗೆ ನೋಡ್ದಂದ್ರೆ ನೀನು ಹಾಸ್ಟೆಲ್ಗೆ ಕಳ್ಸಂಗಿಲ್ಲ, ಬಿಡಿಸೇ ಬಿಡ್ತಾನೆ ನೋಡು. ನಿನ್ನ ಸಾಲಿ ಇಲ್ಲೇ ಪಡ್ಸಾಲಿನ ಆಗತಿ, ಮತ್ತು ಸಾಲಿಗೆ ಕಳ್ಸಂಗ ಇಲ್ಲ ಅಂತ ನಿಮ್ಮಪ್ಪ. ಮುಂದೆ ಕಾಲೇಜ್ ಏನು ಬೇಡ, ಇಲ್ಲೇ ಮನ್ಯಾಗ ಇರಲಿ, ಇಲ್ಲೇ 2 ದಿನ ಆಗ್ತೈತೆ ಆಗಲಿ, ಆಮೇಲೆ ಹುಡುಗನ ನೋಡಿ ಮದುವೆ ಮಾಡಿ ಕೊಡ್ತಂತಾರು. ನೀ ಮಾರಿ ಇಟ್ಕೊಂಡು ನಿಮ್ಮ ಅಪ್ಪನ ಮುಂದೆ ಹೋದೆ ಅಂದ್ರೆ ಒಟ್ಟು ಒಂದಿಟ್ಟು ನಕ್ಕೋತ ಇರು ನೋಡುನು. ನಡ್ರಿವ ಹೋಗುನು, ಇನ್ನು ಟೈಮ್ ಭಾಳ ಆತು. ಟೈಮ್ 4 ಆಗಕ್ಕೆ ಏನು ಒಂದು ಅರ್ಧ ತಾಸು ಐತಿ. ಮತ್ತು ಬಸ್ ಎಲ್ಲಾರ ಮಿಸ್ ಆಗಿತ್ತಂದ್ರೆ ಮತ್ತು ಭಾಳ ಗುಳಕತಿ. ನಡ್ರಿ ನಿಮ್ಮ ಅಪ್ಪ ಒಬ್ಬ ಬರ್ಬೇಕಿನ್ನು. ಇನ್ನೊಂದು 5 ನಿಮಿಷ ನಿಮ್ಮ ಅಪ್ಪ ಬಂದಂದ್ರೆ ಹೋಗೇ ಬಿಡುನು. ಒಟ್ಟು ಎಷ್ಟು ಬ್ಯಾಗ್ ಆಗ್ಯಾವ ನೀನು ಟೋಟಲ್ 3 ಬ್ಯಾಗ್ ಆಗ್ಯಾವವ. 2 ಅರ್ಬಿವ, 1 ತಿನ್ಸದ ಅಷ್ಟೇ ಆಗೈತೆ ನೋಡು. ಅಕ್ಕ ದಿನ ಫೋನ್ ಹಚ್ಚ, ಮತ್ತು ನಂಗೂ ಜೀವನ ಅನ್ನಿಸ್ತೈತಿ ನಿಂದು. ಬಿಡ ಬರೀ ಆಕಿಗೆ ಅದನ್ನೇ ಹೇಳಿ ಆಕಿನ ಅಳಿಸ್ಬೇಡ. ಸುಮ್ಮನೆ ನಡಿ, ಹೊರಗೆ ಹೋಗುನು. ನಿಮ್ಮ ಅಪ್ಪ ಬಂದಂದ್ರೆ ನಡ್ರಿ ಹೋಗೇ ಬಿಡುನು. ಈಗ ಟೈಮ್ ಆಗೈತಿ, ಮತ್ತೆ ಇದ್ಕೊಂಡ್ರೆ ಬಸ್ ಮಿಸ್ ಆಕತ್. ನಡ್ರಿ ಹೋಗುನು. ಮತ್ತು ನಾವು ನಡ್ಕೋತ ಬಸ್ ಸ್ಟ್ಯಾಂಡ್ ಮಟ್ಟ ಹೋಗೋಕ್ಕೆ ಬಸ್ ಬಂದೇ ಇರ್ತೈತಿ. ನಡ್ರಿ ನಾವು ಮುಂದೆ ಹೋಗುನು. ನಿಮ್ಮ ಅಪ್ಪಗೆ ಆ ಕಡೆ ಬಾ ಅಂತ ಹೇಳ್ಬಿಡು. ನಡ್ರಿ ಅತ್ತೀರಿ, ನಾವು ಈಕಿನ ಬಿಟ್ಟು ರಾತ್ರಿ ಬರೋದಾದ್ರೆ ಬರ್ತೀವ್ರಿ, ಇರ್ಲಿಕ್ಕಂದ್ರೆ ಮುಂಜಾನೆ ಬರ್ತೀವ್ರಿ. ನಾವು ಗಿರ್ಜವ್ಗ ಫೋನ್ ಹಚ್ಚಿ ಹೇಳಿರ್ತೀವ್ರಿ. ಅಟ್ಟು ಮೀರಿ ನಾವು ನಾಳೆ ಬರೋದತ್ತಂದ್ರೆ ಗಿರ್ಜವ್ಗ ಇಲ್ಲೇ ನಮ್ಮ ಮನ್ಯಾಗ ಬಂದು ಮಕ್ಕೋ ಅಂತ ಹೇಳಿರ್ತನ್ರಿ. ಆಕೆ ಬರ್ತಾಳ್ರಿ ರಾತ್ರಿ ಮಕ್ಕೊಳಕ್ರಿ. ನಾಳೆ ಯಾಕೆ ಬರ್ತೀರವ, ಇವತ್ತು ಬಂದುಬಿಡ್ರಿ. ಹುಡುಗಿನ ಬಿಟ್ಟು ಬಂದುಬಿಡ್ರಿ. ಮತ್ತು ಈಕಿ ಪಲ್ಲವಿನೂ ನಿಮ್ಮ ಜೊತೆನ ಬರತ್ತೇಳು. ನಮ್ಮ ಮನ್ಯಾಗ ಒಬ್ಬಾಕಿಗೆ ನನಗೂ ಸಂಸಂಗಿಲ್ಲ, ನಿನಗೂ ಗೊತ್ತೈತಿ. ಬ್ಯಾಡವ, ಮತ್ತು ಮನ್ಯಾಗೆಲ್ಲ ಮತ್ತು ಇವ ಸಾಮಾನುಗಳು ಇರ್ತಾವು, ನಿನಗೂ ಗೊತ್ತೈತಿ. ನಾನು ಒಬ್ಬಾಕಿನ ಬಿಟ್ಟು ಹೆಂಗೆ ಹೋಗಿರಿ ನೀವು. ಮತ್ತು ಗಿರಿಜಿ ಬರ್ತಾಳಂತಿ. ಗಿರಿಜಿ ಮಾತಿಗೆ ತಲೆನೇ ಎಬ್ಬಿಸ್ತಾಳೆ. ಯವ್ವ, ನಂದು ತಲೆ ಹುಚ್ಚಿಡಿಸಿ ನನ್ನ ತಲೆ ಕೆಡಿಸಿ ಒಗಿತಾಳಕಿ ಗಿರಿಜಿ. ಮತ್ತು ಹೆಂಗೆ ಮಾಡಲಿನ, ಮತ್ತು ನೀವು ನಾಳೆ ಬರೋದಾದ್ರೆ ಅತ್ತೀರಿ. ಮತ್ತು ನಾವು ಈಗ ಹೋಗಿ ಮುಟ್ಟೋಟ್ಕೆನ 7-7:30 ಆಗ್ತೈತ್ರಿ. ಮತ್ತು ಆಕಿದ ಹಾಸ್ಟೆಲ್ದಾಗ ಎಲ್ಲ ರೂಮ್ ಅದು ನೋಡಿ ಚೆನ್ನಾಗಿ ಆಕಿಗೆ ಎಲ್ಲ ವ್ಯವಸ್ಥೆ ಮಾಡಿ ಕೊಟ್ಟು ಬರ್ಬೇಕಾಗತ್ರಿ. ಅದಕ್ಕೆ ನನಗೆ ಅನ್ಸಿದ ಮಟ್ಟಿಗೆ ನಾವೇನು ಇವತ್ತು ಎಟ್ಟಕ್ಕೆ ರಾತ್ರಿ 9ಕ್ಕೆ ಬಿಟ್ರು ಬರೋದು ಬಸ್ ಅದು ಸಿಗ್ಲಿಕ್ಕಂದ್ರೆ ಏನು ಮಾಡೋದ್ರಿ. ಅದಕ್ಕೆ ಬೇಡ ತಂದು ನಾವು ನೋಡ್ತೀವ್ರಿ. ನೋಡ್ಕೊಂಡು ಬರೋದಾದ್ರೆ ಬರ್ತೀವ್ರಿ. ಇರ್ಲಿಕ್ಕಂದ್ರೆ ನಾಳೆ ಬೆಳಿಗ್ಗೆ 6 ಬಸ್ಸಿಗೆ ಕೂತ್ಬಿಡ್ತೀವ್ರಿ. 6 ಬಸ್ಸಿಗೆ ಕೂತೀವಂದ್ರೆ 8-8:30 ಅಂದ್ರೆ ಇಲ್ಲೇ ಇರ್ತೀವ್ರಿ. ನಾ ಗಿರ್ಜಿ ನಿಮಗೆ ಫೋನ್ ಹಚ್ಚಿ ಹೇಳಿರ್ತಂದು ತಗೋರಿ. ರಾತ್ರಿ ಆಕೆ ಇಲ್ಲಿ ಮಕ್ಕೊಳಕ್ಕೆ ಬರ್ತಾಳ್ರಿ. ಏನು ವಿಚಾರ ಮಾಡಬೇಡ್ರಿ. ಎಲ್ಲ ಕೀಲಿ ಹಾಕೇನ್ರಿ, ಕೀಲಿ ನಿಮ್ಮ ಕಡೆ ಕೊಟ್ಟೇನ್ರಿ. ಅವನ್ನೆಲ್ಲ ನೀವು ನಿಮ್ಮ ಸೊಂಟದ ಕಡೆನೇ ಇಟ್ಕೊಂಡು ಬಿಡ್ರಿ ಪಚ್ ಮಾಡಿ. ಒಟ್ಟು ಏನು ಆಕಿ ಗಿರ್ಜಿಗೇನು ಕೀಲಿದದು ಏನು ತೋರಿಸ್ಬೇಡ್ರಿ. ನಿಮ್ದದ ಎಲ್ಲಿ ಚಿಲ್ದಾಗ ಐತೆ, ಎಲ್ಲಿ ಚಿಲ್ದಾಗ ಹಾಕೊಂಡು ಕೂತ್ಬೇಡ್ರಿ. ಒಟ್ಟು ತಲೆ ಕೆಡಿಸ್ಕೋಬೇಡ್ರಿ. ಆಕೆ ಏನು ಮಾಡಂಗಿಲ್ಲ. ಆದರೆ ಏನು ರೀ, ಒಟ್ಟು ಹುಷಾರಿರ್ರಿ. ಮತ್ತು ರಾತ್ರಿ ಮಲ್ಕೊಳ್ಳುವಾಗ ಹಿತ್ತಲ ಬಾಗ್ಲ ಹಾಕಿ ಮಕ್ಕೊಡ್ರಿ. ಮತ್ತು ರಾತ್ರಿ ಹಿತ್ತಲ್ದಾಗ ಮಕ್ಕೋಲಿ. ರಾತ್ರಿ ಯಾಕೆ ಹಿತ್ತಲ್ದಾಗ ಮಕ್ಕೋಲಿ? ಏನು ಮಾತಾಡತ್ತೀನಿ? ರಾತ್ರಿ ಹಿತ್ತಲ್ದಾಗ ಮಕ್ಕೊಂಡ್ರೆ ನಡ್ದರೆ ನಡಿತೈತೇನು? ಗಿರ್ಜಿನ ಒಳಗೆ ಮನೆಗೆ ನಾ ಹಿತ್ತಲ್ದಾಗ ಮಕ್ಕೋಲೇನು? ಏನು ಇಂಥ ದೊಡ್ಡ ಮನೆ ಐತಿ, ಹಿತ್ತಲ್ದಾಗ ಮಕ್ಕೋ ಅಂತ ಹೇಳ್ತೀನಿ ನನಗರೆ. ಏನು ಬಿಡಾಡಿನಿ, ಊರಿಗೆ ಹೊಂಟಿ ಊರಿಗೆ ಹೋಗೋದು ಬಿಟ್ಟು ನನಗೆ ಹಿತ್ತಲ್ದಾಗ ಮಕ್ಕೋ ಅಂತ ಹೇಳ್ತಿಲ್ಲಕ್ಕ. ಏನು ಹಿತ್ತಲ್ದಾಗ ಏನು ಅಂತ ಗಂಟು ಇಟ್ಟಿಯನ್ನಿ? ಇರೋದೆಲ್ಲ ಗಂಟ ಮನ್ಯಾಗ ಐತಿ, ಹಿತ್ತಲ್ದಾಗ ಹೋಗಿ ಮಕ್ಕೋತಾಳ. ಏನು ಬಿಡಾಡಿದೀಯ ಅತ್ತೀರಿ? ಹಿತ್ತಲ್ದಾಗ ಮಕ್ಕೋ ಅಂದಿಲ್ರಿ ಯವ್ವ. ನಾ ಹೇಳುದೊಂದ, ನೀವು ಕೇಳಿಸ್ಕೋದೊಂದ. ಹಿತ್ತಲ ಬಾಗ್ಲ ಹಾಕ್ರಿ, ಹಿತ್ತಲ ಬಾಗ್ಲ ಚಿಲಕ ಹಾಕ್ರಿ. ಹಾಕಿ ಮಕ್ಕೋರಿ ಅಂತ ಹೇಳೀನ್ರಿ. ಅಂದ್ರೆ ಹಿಂದಿನ ಬಾಗಿಲ್ದ ಪಚ್ ಮಾಡ್ಕೊಂಡು ಮಕ್ಕೋರಿ ಅಂತ ಹೇಳೀನ್ರಿ. ಹಂಗೆ ಹೇಳ್ದ್ಯಾ? ನನಗೆ ಹಿತ್ತಲ್ದಾಗ ಮಕ್ಕೋ ಅಂದಂಗೆ ಅನ್ನಿಸ್ತು. ಅದಕ್ಕೆ ಕೇಳಿ ನಾ ಯಾಕೆ ಹಿತ್ತಲ್ದಾಗ ಮಕ್ಕೋಲಿ ಅಂತಂದು. ನಾವು ಈಗ ಹೋಗಿ ಬರ್ತೀವಿ ರೀ. ಟೈಮ್ ಭಾಳ ಆಗೈತೆ ನೋಡ್ರಿ. ಮತ್ತು ನಮಗೆ ಲೇಟ್ ಆಕತಿ. ನಾವು ಹೋಗಿ ಬರ್ತೀವಿ ಹೇಳ್ರಿ. ಹೋಗಿ ಬರ್ರಿ. ನಾ ಎಲ್ಲ ಬಾಗ್ಲ ಹಾಕೊಂಡು ಪಚ್ ಇರ್ತೀನಿ. ಹೋಗಿ ಬರ್ರಿ. ಗಿರ್ಜಿಗಟ್ಟು ಫೋನ್ ಹಚ್ಚಿ ಹೇಳಿ. ಮತ್ತು ನಾಕೀಗೆಲ್ಲ ಹೇಳಿರ್ತೀನಿ ನೋಡ್ರಿ. ಆಕೆ ಬರ್ತಾಳೆ ತಗೋರಿ. ನೀವೇನು ಹಾಕಿದ್ ವಿಚಾರ ಮಾಡಬೇಡ್ರಿ. ಆಕೆ ಬರ್ತಾಳ್ರಿ. ರಾತ್ರಿ 8-8:30 ಅಡುಗೆದು ಎಲ್ಲ ಮುಗಿಸಿ ಊಟ ಮಾಡಿ ಬರ್ತಂದಾಳ್ರಿ. ಆಕೆ 8-8:30 9ಕ್ಕೆ ಬರ್ತಾಳೆ ಹೇಳ್ರಿ. ನೀವು ಅನ್ಕೊಂಮಟ್ಟ ಎಲ್ಲ ಬಾಗ್ಲ ಹಾಕೊಂಡು ಪಚ್ ಮಾಡಿ ಕುಂದ್ರಿ. ಹೊರಗೆ ಕಟ್ಟಿ ಕುಂದ್ರವ್ರು ಇದ್ರಿಂದ ಎಲ್ಲ ಬಾಗ್ಲ ಹಾಕೊಂಡು ಕೂತ್ಬಿಡ್ರಿ. ಆತಳ ಶಾಂತ.
ಯವ್ವ ನನ್ನ ಒಬ್ಬಾಕಿ ಮೇಲೆ ಮನೆ ಬಿಟ್ಟು ಹೋದ್ರವ್ವ ಇವ್ರ. ಯವ್ವ ಏನು ಕತಿನ ಯವ್ವ, ಇನ್ನು ಕಾಯ್ಕೋತ್ ಕುಂಡ್ರಬೇಕಲ್ಲ ಯವ್ವ. ಇಲ್ಲೇ ಮಾತಾಡಕ್ಕೆ ಒಬ್ರು ಯಾರಿಲ್ಲ, ಏನಿಲ್ಲ. ನನಗೂ ಬ್ಯಾಸರಾಗಿ ಬಿಡ್ತೈತೆ ನೋಡಿ. ಇವ್ರ ಸಂಜೆಗೆ ಹೋಗಿ ಮುಂಜಾನೆ ಬರೋದ್ರಾಗ ನನ್ನ ಕತಿ ಕರೆದ 12 ಆಗಿರ್ತೈತೆ ನೋಡಿ ಯವ್ವ. ಬ್ಯಾಸೋತ್ ಬೇರೆ ಆದ್ರೆ ಅತ್ತೆ ಪಾಲಿಗೆ ಬಂದಂಗೆ ಆತು. ನನ್ನೊಬ್ಬಾಕಿನ ಕರ್ಕೊಂಡು ಹೋದ್ರೆ ಬರ್ತಿದ್ದಿಲ್ಲ ಇವ್ರು. ನಾನು ಬಿಟ್ಟು ಹೋಗ್ಯಾರ ನೋಡು. ಅಯ್ಯ ನಾ ಹೋಗಿ ಬರ್ತೇನೆ, ಒಳಗೆಲ್ಲ ಪಚ್ಚಿ ಬಾಗ್ಲಾದು ಹಾಕೊಂಡು ಬಿಡ್ನಿ. ಒಂದು ಚೀಲ ಬಿಟ್ಟು ಹೋಗ್ಯಾರ ನೋಡು. ಇದೊಂದು ತೊಗೊಂಡು ಹೋಗಕ್ಕೆ ನಾ ಬಂದಂಗೆ ಆತಿ. ನಮ್ಮ ಹುಡುಗರಿಗೆ ಒಂದಿಟ್ಟಿನ ಲಕ್ಷ ಕಮ್ಮಿ ಐತೆ ನೋಡು. ನಿಮ್ಮಲ್ಲಿ ನಿಮ್ಮ ಮಕ್ಕಳು ಹಾಸ್ಟೆಲ್ಗದು ಕಳಿಸ್ಯಾರ ಅಂದಂಗೆ ಆತು. ಕಳಿಸಿದ್ರೆ ಮತ್ತು ಕಮೆಂಟ್ ಮಾಡಿ ಹೇಳ್ರಿ ಹಾಸ್ಟೆಲ್ ಜೀವನ ಹೆಂಗೆ ಇರ್ತೈತೆ ತಂದು. ನಾನು ಇದೇ ಸಾರಿ ಫಸ್ಟ್ ನನ್ನ ಮಗಳನ್ನ ಹಾಸ್ಟೆಲ್ ಕಳ್ಸತ್ತೀನಿ, ಒಂದೇ ಮಗಳನ್ನ. ಪಾಪ ಅದು ಹೆಂಗೆ ಇರ್ತೈತೆ ಏನೋ ನನಗೂ ಗೊತ್ತಿಲ್ಲ. ನೀವು ಒಂದಿಟ ನಿಮ್ಮ ಮಕ್ಕಳನ್ನ ಹಾಸ್ಟೆಲ್ಗೆ ಇಟ್ಟವ್ರ ಒಂದಿಟ ಕಮೆಂಟ್ ಮಾಡಿ ಹೇಳ್ರಿ ನನಗೆ ಹೆಂಗೆ ಇರ್ತೈತೆ ತಂದು. ನಾನು ಇಲ್ಲೇ ನನ್ನ ಮಗಳಿಗೆ ಏನಾರ ಅಡುಗೆದು ಮಾಡಿ ಕೊಡೋದಾದ್ರೆ ಮಾಡ್ಯಾರ ಕೊಡಕ್ಕೆ ಬರ್ತೈತಿ. ನೀವು ಒಂದಿಟ ಕಮೆಂಟ್ ಅದು ಮಾಡಿರಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಆಮೇಲೆ ನಮ್ಮ ಚಾನಲ್ ಸಪೋರ್ಟ್ ಮಾಡಿರಿ. ನೀವೆಲ್ಲರೂ ನನ್ನ ಚೆನ್ನಾಗಿ ಫುಲ್ ವಿಡಿಯೋ ನೋಡಿರಿ, ಅಂದರೆ ನಿಮ್ಗೆ ವಿಡಿಯೋ ಅರ್ಥ ಆಗ್ತೈತ್ರಿ. ಇನ್ಮೇಲಿಂತ್ರ ವಿಡಿಯೋ ಡಿಫ್ರೆಂಟಾಗಿ ಮಾಡತ್ತೇನು ರೀ. ನೀವು ನೋಡಿ ನನಗೆ ಒಂದಿಷ್ಟು ಸಪೋರ್ಟ್ ಮಾಡಿರಿ. ಇಟ್ಟು ದಿನ ಒಂದು ತಿಂಗಳಾತ ನಾ ವಿಡಿಯೋ ಹಾಕಕತ್ತ ಕಂಟಿನ್ಯೂ ಎಲ್ಲರೂ ವಿಡಿಯೋ ನೋಡತ್ತೀರಿ. ನಿಮ್ಮೆಲ್ಲರದು ಸಪೋರ್ಟ್ ನನಗೆ ಹಿಂಗೆ ಇರಲಿ. ನೀವು ನನ್ನ ಮುಂದೆ ಕರ್ಕೊಂಡು ಹೋಗ್ರಿ, ನಮ್ಮ ಮುಂದೆ ಬರೋಕೆ ರೆಡಿ ಅದೇನಿ. ಸ್ವಲ್ಪ ನಿಮ್ಮ ಸಪೋರ್ಟ್ ನನಗೆ ಬೇಕು ರೀ. ನೀವು ಸಪೋರ್ಟ್ ಮಾಡ್ರೆ ನಾ ವಿಡಿಯೋಸ್ ಡೈಲಿ ಮಾಡಿ ಹಾಕ್ತೇನೆ ರೀ. ಏನಿಲ್ಲ ರೀ, ನಿಮ್ಮ ಸಪೋರ್ಟ್ ಮಾತ್ರ ನನಗೆ ಬಿಡ್ರಿ, ನನ್ನ ಕೈ ಹಿಡಿದು ಕಾಪಾಡ್ರಿ. ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲ್ರಿ. ನೀವು ನಮಗೆಲ್ಲ ಒಳ್ಳೇದು ಮಾಡ್ಲೇತಂದು ಸಪೋರ್ಟ್ ಮಾಡಿರಿ. ನಿಮ್ಮ ಮೇಲೆ ನಂಬಿಕೆ ಐತ್ರಿ ನನಗೆ, ನನ್ನ ಚಾನಲ್ ಬೆಳೆಸ್ತಿರತ್ತಂದು. ಥ್ಯಾಂಕ್ ಯು ರೀ. ಎಲ್ಲರೂ ನಮ್ಮ ವಿಡಿಯೋಸ್ ನೋಡಿರಿ.